ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಸಂಸತ್ತಿನಲ್ಲಿ ಒಂದೇ ಮಾತರಂ 150 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅದರ ಮೇಲೆ ಚರ್ಚೆಯನ್ನ ಏರ್ಪಡಿಸಲಾಗಿತ್ತು. ಸೊ ನರೇಂದ್ರ ಮೋದಿ ಅವರು ಅದಕ್ಕೆ ಚಾಲನೆ ಕೊಟ್ಟರು. ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟು ಒಂದೇ ಮಾತರಂ ವಿಚಾರವಾಗಿ ನೆಹರೂರನ್ನ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ರು. ಇಂಡೈರೆಕ್ಟ್ ಆಗಿ ಅದನ್ನ ರಾಷ್ಟ್ರಗೀತೆ ಮಾಡಲಿಲ್ಲ ಅಂತಲೂ, ಅದನ್ನ ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮಣಿದು ಕೈ ಬಿಡಲಾಯ್ತು ಅಂತೆಲ್ಲ ಕೂಡ ಆರೋಪಗಳನ್ನ ಮಾಡಿದ್ರು. ಸಾಕಷ್ಟು ಆರೋಪ ಮಾಡಿದ್ರು. ಮೋದಿಯವರು ಮಾಡೇ ಮಾಡ್ತಾರೆ. ಆದ್ರೆ ಕಾಮನ್ ಸೆನ್ಸ್ ಇರುವಂತಹ ಯಾವುದೇ ವ್ಯಕ್ತಿ ಕೇಳಬಹುದಾದಂತಹ ಪ್ರಶ್ನೆಗಳು, ಅದನ್ನ ಇವತ್ತು ಕಾಂಗ್ರೆಸ್ ಸಂಸತ್ತಿನಲ್ಲಿ ಕೇಳ್ತು ಒಂದೇ ಮಾತರಂ ಕುರಿತಾಗಿ. ಆ ಪ್ರಶ್ನೆಗಳೇನೆ RSS ಮಾನವನ್ನ ಕಳೀತವೆ. ಯಾವ ವಿಚಾರವನ್ನ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ರು ಅವೆಲ್ಲವೂ ಸಹ RSS ನ ಮಾನ ಕಳೆಯುವಂತಹ ವಿಚಾರಗಳು. ಸೊ ಏನದು ವಿಚಾರಗಳು? ನರೇಂದ್ರ ಮೋದಿ ಏನು RSS ಮಾನ ಕಳೆಯುವಂತಹ ಪ್ರಶ್ನೆಗಳನ್ನ ಅಥವಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಸಂಸತ್ತಿನಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತಹ ಒಂದೇ ಮಾತರಂ ಅನ್ನುವಂತಹ ಗೀತೆ, ದೇಶಭಕ್ತಿ ಗೀತೆ, ಅದಕ್ಕೆ 150 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ತಿನಲ್ಲಿ ಅದರ ಮೇಲೆ ಚರ್ಚೆಯನ್ನ ಏರ್ಪಡಿಸಲಾಗಿತ್ತು. ಬೇರೆ ಸಂದರ್ಭ ಆಗಿದ್ದಿದ್ರೆ ಈ ವಿಚಾರವಾಗಿ ಒಂದು ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರು ಸುಮ್ಮನಿರ್ತಿದ್ರು, ಬಿಜೆಪಿ ಸುಮ್ಮನಿರ್ತಿತ್ತು. ಆದರೆ ಈಗ ವೆಸ್ಟ್ ಬೆಂಗಾಲ್ ಚುನಾವಣೆಗಳು ಹೊಸ್ತಿಲಲ್ಲಿದೆ. 2026ರಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದವರಾಗಿರುವಂತಹ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತಹ ಒಂದೇ ಮಾತರಂ ವಿಚಾರವಾಗಿ ಚರ್ಚೆ ಮಾಡಲೇಬೇಕಿತ್ತು ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಆ ಚರ್ಚೆಯನ್ನ ಸಂಸತ್ತಿನಲ್ಲಿ ಏರ್ಪಡಿಸಿದ್ರು. ಆ ಮೂಲಕ ಒಂದು ವಿಪಕ್ಷಗಳನ್ನ ಹಿಂದೂ ವಿರೋಧಿ ವಿಪಕ್ಷಗಳು, ಹಿಂದೂ ವಿರೋಧಿ ಒಂದೇ ಮಾತರಂ ಅನ್ನುವಂತಹ ಹಾಡನ್ನ ಮುಸ್ಲಿಮರು ಹಾಡಲ್ಲ ಅನ್ನೋ ಕಾರಣಕ್ಕಾಗಿಯೇ ಅದನ್ನ ಕೈ ಬಿಡಲಾಯಿತು. ಅದನ್ನ ತುಂಡು ತುಂಡು ಮಾಡಿದ್ರು ಅಂತ ನರೇಂದ್ರ ಮೋದಿ ಅವರು ಆರೋಪ ಮಾಡಿದ್ರು. ಆ ಮೂಲಕ ವೆಸ್ಟ್ ಬೆಂಗಾಲ್ನ ಲೇಖಕ ಬರೆದಂತಹ, ವೆಸ್ಟ್ ಬೆಂಗಾಲ್ನ ಲೇಖಕ, ಬೆಂಗಾಲ್ ಚುನಾವಣೆ ಇದೆಯಲ್ಲ ಅದಕ್ಕಾಗಿ ಒತ್ತಿ ಒತ್ತಿ ಹೇಳಿದ್ರು, ವೆಸ್ಟ್ ಬೆಂಗಾಲ್ ಲೇಖಕ ಬರೆದಂತಹ ಬಂಗಾಳಿ ಹಾಡನ್ನ ಕಾಂಗ್ರೆಸ್ ಅವಮಾನಿಸಿದೆ. ನೆಹರು ಆ ಕೆಲಸ ಮಾಡಿದ್ದು. ಮುಸ್ಲಿಂ ಲೀಗ್ ಒತ್ತಾಯಕ್ಕೆ ಮಣಿದು ಅದನ್ನ ತುಂಡು ತುಂಡು ಮಾಡಿಬಿಟ್ರು ಅಂತ ಈ ಆರೋಪವನ್ನ RSS ನವರು ಆಗಾಗ ಮಾಡ್ತಿರ್ತಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ವಿಪಕ್ಷಗಳು ಎತ್ತದಂತಹ ಪ್ರಶ್ನೆಗಳಿದಾವಲ್ಲ, ಅದನ್ನ ನೀವು ಕೇಳಬಹುದು. ನಿಮಗೂ ಆ ಯೋಚನೆ ಬರ್ಬೋದು. ನಿಮಗೆ ಕಾಮನ್ ಸೆನ್ಸ್ ಇದ್ರೆ ಆ ಪ್ರಶ್ನೆ ನಿಮ್ಮಲ್ಲೂ ಸಹ ದಿನ ಬೆಳಗಾದ್ರೆ ಮೂಡಬಹುದು. ಒಂದೇ ಮಾತರಂ ಕುರಿತಾಗಿ ಬಿಜೆಪಿ ಮತ್ತು RSS ನ ಡೋಂಗಿತನ. ಸೊ ನರೇಂದ್ರ ಮೋದಿ ಅವರು ಇವತ್ತು ನೆಹರೂನ ಅಟ್ಯಾಕ್ ಮಾಡುವ ನೆಪಕ್ಕೆ ಅಥವಾ ಪ್ರಯತ್ನದಲ್ಲಿ RSS ನ ಬೆತ್ತಲೆಗೊಳಿಸಿದ್ರು ಇದರಲ್ಲಿ ಒಂದೇ ಮಾತರಂ ವಿಚಾರವಾಗಿ. ಸೊ ಏನು ಒಂದೇ ಮಾತರಂ ಅಂಥ ಇಂಪಾರ್ಟೆಂಟ್ ಹಾಡು ಅಂತ ನೀವೇ ಹೇಳ್ತಾ ಇದ್ದೀರಿ, ದೇಶಭಕ್ತಿ ಗೀತೆ ಅಂತ ನೀವೇ ಹೇಳ್ತಾ ಇದ್ದೀರಿ, ಎಲ್ಲವನ್ನೂ ಹೇಳ್ತಾ ಇದ್ದೀರಿ. ಹಾಗಾದರೆ ಒಂದೇ ಮಾತರಂ ಅನ್ನ RSS ನ ಗೀತೆಯಾಗಿ ಯಾಕೆ ಆಯ್ಕೆ ಮಾಡಿಕೊಳ್ಳಲಿಲ್ಲ? ಸದಾವತ್ಸಲೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳು ಕೇಳಿದ್ರು. ಗೊಗೋಯ್ ಅವರು ಈ ಪ್ರಶ್ನೆಯನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿದ್ರು. ಗೌರವ್ ಗೊಗೋಯ್ ವಿಪಕ್ಷರ ಪ್ರತಿನಿಧಿಯಾಗಿ ಇವತ್ತು ಮಾತಾಡಿದ್ರು ಒಂದೇ ಮಾತರಂ ನರೇಂದ್ರ ಮೋದಿ ಅವರ ಮಾತುಗಳಿಗೆ ಉತ್ತರವಾಗಿ. ಸೊ ಅಲ್ಲಿಗೆ ಸ್ಪಷ್ಟವಾಗಿ RSS ನ ಮಾನ ಹೋಗೋದಕ್ಕೆ ಶುರುವಾಯಿತು. ಅದು ಒಂದೇ ಪಾಯಿಂಟ್ ಅಲ್ಲ, ಸಿಕ್ಕಾಪಟ್ಟೆ ಇದೆ, ಹೇಳ್ತೀನಿ. ಒಂದೇ ಮಾತರಂ ಬಗ್ಗೆ ಇಷ್ಟೆಲ್ಲ ಮಾತಾಡುವಂತಹ RSS ಯಾಕೆ ಒಂದೇ ಮಾತರಂ ಅನ್ನ ತನ್ನ ಗೀತೆಯಾಗಿ ಬಳಸ್ಕೊಳ್ಳಿಲ್ಲ? ಯಾಕೆ ಸದಾವತ್ಸಲೆಯನ್ನು ಬಳಸ್ಕೊಳ್ತು? ಇದು ಕಾಮನ್ ಸೆನ್ಸ್ ಇರುವಂತಹ ಪ್ರಶ್ನೆ. ಬಟ್ ಅಂಧ ಭಕ್ತರಿಗೆ ಕಾಮನ್ ಸೆನ್ಸ್ ಬೇಕಾಗಿರಲ್ಲ. ಬಟ್ ನಾವು ಚರ್ಚೆ ಮಾಡೋಣ. ಅದನ್ನು ಮಾಡಿಲ್ಲ ಅವರು. ಅದು ಒಂದು. ಇನ್ನು ಮುಸ್ಲಿಂ ಲೀಗ್ ವಿರುದ್ಧ ಕೆಂಡ ಕಾರುವಂತಹ ನರೇಂದ್ರ ಮೋದಿ ಮುಸ್ಲಿಂ ಲೀಗ್ಗೆ ಮಣಿದು ನೆಹರೂರವರು ಒಂದೇ ಮಾತರವನ್ನ ಪಕ್ಕಕ್ಕೆ ಸರಿಸಿದ್ರು ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರ ವೈಚಾರಿಕ ಪೂರ್ವಜರಾಗಿರುವಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು 2 ಬಾರಿ 2 ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರು. 2 ರಾಜ್ಯಗಳಲ್ಲಿ, ಸಿಂಧ್ ಮತ್ತು ಪಂಜಾಬ್, 2 ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡಿಕೊಂಡು ಶ್ಯಾಮಾ ಪ್ರಸಾದ್ ಮುಖರ್ಜಿ
ಶ್ಯಾಮಾ ಪ್ರಸಾದ್ ಮುಖರ್ಜಿ ಸರ್ಕಾರ ರಚನೆ ಮಾಡಿದ್ರು. ಸೊ ಮುಸ್ಲಿಂ ಲೀಗ್ಗೆ ಯಾರು ಮಣಿದಿದ್ರು, ಮುಸ್ಲಿಂ ಲೀಗ್ ಜೊತೆಯಲ್ಲಿ ಯಾರು ಮೈತ್ರಿ ಮಾಡ್ಕೊಂಡಿದ್ರು, ಅದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. RSS ನ ವೈಚಾರಿಕ ಪೂರ್ವಜರು ಇವರೆಲ್ಲ ಶ್ಯಾಮಾ ಪ್ರಸಾದ್ ಮುಖರ್ಜಿ. ಅಂಥವರನ್ನ ಆದರ್ಶವಾಗಿ ಇಟ್ಕೊಂಡಿರುವಂತಹ RSS ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ, ಇವತ್ತು ಮುಸ್ಲಿಂ ಲೀಗು ನೆಹರೂರನ್ನ ಒತ್ತಡಕ್ಕೆ ಮಣಿಸ್ತು ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ? ಆ ಪ್ರಶ್ನೆಯನ್ನು ಸಹ ವಿಪಕ್ಷಗಳು ದೊಡ್ಡದಾಗಿ ಎತ್ತಿದ್ವು. ಇನ್ನು ಈ ದೇಶದ ರಾಷ್ಟ್ರಧ್ವಜವನ್ನು ಒಪ್ಪಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪಲ್ಲ, ಈ ದೇಶದ ಸಂವಿಧಾನವನ್ನೇ ಒಪ್ಪದೇ ಇರುವಂತಹ RSS ನಾಟಕ ಮಾಡ್ತಿದೆ, ಒಂದೇ ಮಾತ್ರ ವಿಚಾರವಾಗಿ ಭಾವನಾತ್ಮಕವಾಗಿ ಆಟ ಆಡ್ತಿದೆ ಅಂತ ಇವರೆಲ್ಲರೂ ಸೇರ್ಕೊಂಡು ಇವತ್ತು ನರೇಂದ್ರ ಮೋದಿ ಅವ್ರನ್ನ ರಿವರ್ಸ್ ಟಾರ್ಗೆಟ್ ಮಾಡೋದು. ಆದ್ರೆ ನರೇಂದ್ರ ಮೋದಿ ಅವರು ಮಾತ್ರ ಇದ್ಯಾವುದಕ್ಕೂ ಹಿಂಜರಿಯ ವ್ಯಕ್ತಿನೇ ಅಲ್ಲ. ಕೊನೆಯಲ್ಲಿ ನೋಡಿ ತಿರ್ಗಾ ಮಾತಾಡಿದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ದನ್ನೇ ಹೇಳ್ತಾರೆ. ವಿಪಕ್ಷಗಳ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರನೂ ಕೊಡೋದಿಲ್ಲ. ಉತ್ತರ ಕೊಡಕಲ್ಲಿ ಇಲ್ಲವೂ ಇಲ್ಲ. ಏನಂತ ಉತ್ತರ ಕೊಡ್ತಾರೆ? ಯಾಕೆ RSS ಒಂದೇ ಮಾತ್ರ ಹಾಡನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಉತ್ತರ ಕೊಡುವುದಕ್ಕೆ ನರೇಂದ್ರ ಮೋದಿ ಅವರಿಗೆ ತಾಕತ್ತಿದೆಯಾ? ಯಾಕೆ ಅಂತ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋ ತಾಕತ್ತಿದೆಯಾ? ಅದೇ ರೀತಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಯಾಕೆ ಮುಸ್ಲಿಂ ಲೀಗ್ ಜೊತೆ ಜಿನ್ನಾ ಜೊತೆ ಕೈ ಜೋಡಿಸಿ 2 ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡಿದ್ರಲ್ಲ, ಅದು ಯಾಕೆ ಅನ್ನೋದನ್ನ ಹೇಳೋದಕ್ಕೆ ನರೇಂದ್ರ ಮೋದಿ ಅವರಿಗೆ ತಾಕತ್ತಿದೆಯಾ? ಖಂಡಿತ ಇಲ್ಲ. ಬಟ್ ಆ ಪ್ರಶ್ನೆಗಳನ್ನೆಲ್ಲ ಪಕ್ಕಕ್ಕೆ ಸೇರಿಸಿ ಮತ್ತೆ ಶುರು ಹಚ್ಕೊಳ್ತಾರೆ. ಮುಸ್ಲಿಮರ ವಿರೋಧದ ಕಾರಣಕ್ಕಾಗಿಯೇ ಒಂದೇ ಮಾತ್ರಮನ್ನ ಕೈ ಬಿಡಲಾಯ್ತು ಅಂತ. ಇಡೀ ದೇಶ ಇವತ್ತು ಎಲ್ಲೇ ಹೋದರೂ ಸಹ ಯಾವುದೇ ಸಂದರ್ಭದಲ್ಲಿ ಭಾರತದ ಧ್ವಜ ಹಾರ್ತಾ ಇದ್ರೆ ಅದರ ರಾಷ್ಟ್ರಗೀತೆಯಾಗಿ ಜನಗಣಮನ ಬರುತ್ತೆ. ಅದನ್ನ ವಿರೋಧಿಸಿದ್ದು ಯಾರು? ಇದೇ ನರೇಂದ್ರ ಮೋದಿ ಅವರ ವೈಚಾರಿಕ ಗುರುಗಳು. ಯಾವ RSS ಹಿನ್ನೆಲೆಯಿಂದ ನರೇಂದ್ರ ಮೋದಿ ಬರ್ತಾರೋ ಅದೇ ನರೇಂದ್ರ ಮೋದಿ ಅವರು ಒಂದೇ ಮಾತರಂ ಬಗ್ಗೆ ಮಾತಾಡ್ತಾರೆ. ಎಷ್ಟು ಕುತಂತ್ರ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಗೆಲ್ಲಲೇಬೇಕು ಅನ್ನೋ ಒಂದೇ ಕಾರಣಕ್ಕೆ ಈಗ ಒಂದೇ ಮಾತ್ರವನ್ನ ಮತ್ತೆ ಕೆದಕ್ತಿದ್ದಾರೆ. ಮುಸ್ಲಿಮರು ವಿರೋಧಿಸ್ತಾರೆ. ಸಂವಿಧಾನಾತ್ಮಕವಾಗಿ ಒಪ್ಪಿಗೆಯಾಗಿರುವಂತಹ ಜನಗಣಮನ ನೀವು ಆಡೋದಿಲ್ವಲ್ಲ, ಅದಕ್ಕೆ ಉತ್ತರ ಕೊಡಿ ಅಂದ್ರೆ ಅದು ಹೇಳಲ್ಲ. ವರ್ಷಗಟ್ಟಲೆ ನೀವು ನಿಮ್ಮ RSS ಕಚೇರಿಯಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿರ್ಲಿಲ್ವಲ್ಲ, ಅದಕ್ಕೆ ಉತ್ತರ ಕೊಡಿ ಅಂದ್ರೆ ಕೊಡೋದಿಲ್ಲ. ಮನುಸ್ಮೃತಿನೇ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತ ಘಂಟಾಘೋಷವಾಗಿ ಘೋಷಣೆ ಮಾಡಿದ್ರಲ್ಲ RSS ಹಿಂದೂ ಮಹಾಸಭಾ, ಅದರ ಬಗ್ಗೆ ಉತ್ತರ ಕೊಡಿ ಅಂದ್ರೆ ಕೊಡಲ್ಲ. ಯಾಕಂದ್ರೆ ತಾಕತ್ತಿಲ್ಲ ಉತ್ತರ ಕೊಡೋದಕ್ಕೆ, ಉತ್ತರ ಇಲ್ಲವೂ ಇಲ್ಲ. ಬಟ್ ಆ ಪ್ರಶ್ನೆಗಳನ್ನೇ ವಿಪಕ್ಷಗಳು ಕೇಳೋ ಪ್ರಶ್ನೆಗಳನ್ನೇ ಮರ್ತಂಗೆ ನಾಟಕ ರೀತಿಯಲ್ಲಿ ಒಂದು ಡ್ರಾಮಾ ಏನಾದ್ರೂ ಹೊಸದಾಗಿ ಮಾಡಿ ಬಿಟ್ಬಿಡೋದು. ಸೊ ಅದೇನೇ ಇರಲಿ, ಇವತ್ತು ಒಂದೇ ಮಾತರಂ ಮೇಲೆ 150 ವರ್ಷಗಳು ಪೂರೈಸಿದ ಒಂದೇ ಮಾತರಂ ಮೇಲೆ ನಡೆದಂತಹ ಚರ್ಚೆಯ ಮೂಲಕ ನರೇಂದ್ರ ಮೋದಿ ನೆಹರೂನ ಟಾರ್ಗೆಟ್ ಮಾಡಕ್ ಹೋದ್ರು. ಆದ್ರೆ ಅದು ಉಲ್ಟಾ RSSಗೆ ಟಾರ್ಗೆಟ್ ಆಯ್ತು. RSS ಯಾಕೆ ಒಂದೇ ಮಾತ್ರಮನ್ನ ತನ್ನ ಗೀತೆ ಮಾಡ್ಕೊಂಡಿಲ್ಲ ಅನ್ನುವಂಥ ಬೇಸಿಕ್ ಕ್ವಶನ್ ಇಂದ ಹಿಡಿದು ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಸಹ ಬೆತ್ತಲಾಯ್ತು. RSS ಬೆತ್ತಲಾಯ್ತು. ಮಾಡಿದ್ದು ನರೇಂದ್ರ ಮೋದಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.